2006ರ ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎನ್ಐಎ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಆದರೆ ಇದರಲ್ಲಿ ಆಶ್ಚರ್ಯಜನಕ ವಿಷಯ ಅಂದರೆ 3 ಹೆಸರುಗಳನ್ನು ಕೈ ಬಿಡಲಾಗಿದೆ. ಯಾರನ್ನ ಕೇಸರಿ ಭಯೋತ್ಪಾದಕರು ಅನ್ನಲಾಗಿತ್ತೋ, ಯಾರನ್ನ ಹಿಂದೂ ಉಗ್ರಗಾಮಿಗಳು ಅನ್ನಲಾಗಿತ್ತೋ ಆ 3ರನ್ನ ಕೈಬಿಟ್ಟು ಇನ್ನು 4 ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಇದಕ್ಕೆ ಚಿಂತಕರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ಮಾನವ ಹಕ್ಕು ಹೋರಾಟಗಾರರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದರ ಕುರಿತಾದ ವಿಶೇಷ ಕಾರ್ಯಕ್ರಮವೇ ಮಾಲೆಗಾಂವ್ ರಗಳೆ ಬೊಗಳೆ. ನಾನು ಅಜಿತ್ ಹನುಮಕ್ಕನವರ್. ಮಾಲೆಗಾಂವ್ ರಗಳೆ ಬೊಗಳೆ ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದು ಸಲ ಈ ಕ್ಷಣದ ಹೆಡ್ಲೈನ್ಸ್ ನೋಡೋಣ ಬನ್ನಿ. ಸ್ಪಾಟ್ ಫಿಕ್ಸಿಂಗ್ನಲ್ಲಿ ಕ್ರಿಕೆಟ್ ದಂತಕಥೆಗಳು. ಕಪಿಲ್ ದೇವ್, ಗವಾಸ್ಕರ್ ಭಾಗಿ. ತೆಹಲ್ಕಾ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಹಿರಂಗ. ಸ್ಪಾಟ್ ಫಿಕ್ಸಿಂಗ್ನಲ್ಲಿ ಭಾಗಿ ಆರೋಪ. ಸಿಎಸ್ಕೆ ಮಾಲೀಕ ಗುರುನಾಥ್ ಎಸ್ಕೇಪ್. ಸಮನ್ಸ್ ಜಾರಿ ಮಾಡಿದ ಮುಂಬೈ ಪೊಲೀಸರು. ದೇವರ ಹೆಸರಲ್ಲಿ ಹಣ ವಸೂಲಿ. 5ರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು. ಅಕ್ರಮವಾಗಿ ಸಂಗ್ರಹಿಸಿದ್ದ ದೇಣಿಗೆ ವಶ. ಬಿಬಿಎಂಪಿ ಕೌನ್ಸಿಲ್ನಲ್ಲಿ ಬರೀ ಗದ್ದಲ. ಸಭೆ ಪೂರ್ತಿ ಕಿರುಚಾಟ ಅರಚಾಟ. 198 ವಾರ್ಡ್ಗಳ 180 ಕಾಮಗಾರಿಗೆ ಬ್ರೇಕ್. ಕಾವೇರಿ ವಿಚಾರದಲ್ಲಿ ಜಯಲಲಿತಾಗಿಂತ ಚುರುಕು ವರ್ತನೆ. ಕರ್ನಾಟಕ ಪರ ವಕೀಲ ಪಾಲಿ ನಾರಿಮನ್ ಬದಲಿಗೂ ಚಿಂತನೆ. ಕಾನೂನು ಸಚಿವ ಜಯಚಂದ್ರ ಹೇಳಿಕೆ. ಮಾಲೆಗಾಂವ್ ರಗಳೆ ಬೊಗಳೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತಾವು ಆಗಲೇ ಕೇಳಿದ ಹಾಗೆ ಮಾಲೆಗಾಂವ್ ಸರಣಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಚಾರ್ಜ್ ಶೀಟ್ ಎನ್ಐಎ ಅಧಿಕಾರಿಗಳು ದಾಖಲಿಸಿದ್ದಾರೆ. ಆದರೆ ಇದರಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಹೆಸರಿಲ್ಲ, ಅಸೀಮಾನಂದ ಹೆಸರಿಲ್ಲ, ಕರ್ನಲ್ ಪುರೋಹಿತ್ ಹೆಸರಿಲ್ಲ ಅನ್ನುವಂಥ ಕಾರಣಕ್ಕೆ ಕೆಲವರು ಸಿಟ್ಟಾಗಿದ್ದರೆ, ಇಷ್ಟು ದಿನ ಅವರ ಹೆಸರು ಯಾಕೆ ಇಟ್ಕೊಂಡಿದ್ರಿ ಅನ್ನೋ ಕಾರಣಕ್ಕೆ ಇನ್ನು ಕೆಲವರು ಸಿಟ್ಟಾಗಿದ್ದಾರೆ. ಒಟ್ಟಾರೆಯಾಗಿ ಈ ಚಾರ್ಜ್ ಶೀಟ್ಗೆ ಚಿಂತಕರು, ಪ್ರಜ್ಞಾವಂತರು, ಮಾನವ ಹಕ್ಕು ಹೋರಾಟಗಾರರು ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದರ ಕುರಿತಾದಂಥ ವಿಶೇಷ ಕಾರ್ಯಕ್ರಮವೇ ಮಾಲೆಗಾಂವ್ ರಗಳೆ ಬೊಗಳೆ. ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಜೊತೆ ಪ್ರತಾಪ್ ಸಿಂಹ ಇದ್ದಾರೆ, ಖ್ಯಾತ ಅಂಕಣಕಾರರು. ಪ್ರತಾಪ್ ಸಿಂಹ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ನಗರಗೆರೆ ರಮೇಶ್ ಅವರಿದ್ದಾರೆ, ನಿವೃತ್ತ ಪ್ರಾಧ್ಯಾಪಕರು, ಮಾನವ ಹಕ್ಕು ಹೋರಾಟಗಾರರು. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅದೇ ರೀತಿ KL ಅಶೋಕ್, ಕೋಮು ಸೌಹಾರ್ದ ವೇದಿಕೆಯ ಜನರಲ್ ಸೆಕ್ರೆಟರಿ, ಇವರು ನಮ್ಮ ಜೊತೆ ಶಿವಮೊಗ್ಗ ಸ್ಟುಡಿಯೋಯಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಅಶೋಕ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸೊ ಒಂದು ಸಲ ಚರ್ಚೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ, ಏನಿದು ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಪ್ರಕರಣ, ಯಾವಾಗ ಆಗಿತ್ತು, ತನಿಖೆ ಯಾವ ದಿಕ್ಕಿನಲ್ಲಿ ನಡೆದಿತ್ತು, ಅದರ ಬಗ್ಗೆ ಒಂದು ಸಣ್ಣ ಗ್ರಾಫಿಕ್ ರಿಪೋರ್ಟನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಮಾಲೆಗಾಂವ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಮೊದಲಿಗೆ 2006ರಲ್ಲಿ ನಡೆದಂಥ ಪ್ರಕರಣ. ಮಾಲೆಗಾಂವ್ 1, ಮಾಲೆಗಾಂವ್ 2 ಅಂತ ಗುರುತಿಸ್ತಾರೆ. ನಮ್ಮ ಸ್ಕ್ರೀನ್ ಮೇಲೆ ತಾವೀಗ ನೋಡ್ತೀರಾ. ಮಾಲೆಗಾಂವ್ 1 2006ರಲ್ಲಿ ನಡೆದಿರುವಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಇದು ಸೆಪ್ಟೆಂಬರ್ 8, 2006 ಶುಕ್ರವಾರ ದಿನ ನಡೆದಿತ್ತು, ಮಧ್ಯಾಹ್ನ 3:15 ಈ ಒಂದು ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಆರೋಪಗಳು ಏನೇನು ಬಂದವು ಅನ್ನೋದನ್ನು ತಾವು ನೋಡ್ತೀರಾ. ಮೊಟ್ಟ ಮೊದಲನೇದಾಗಿ ಪ್ರಕರಣದ ತನಿಖೆಯನ್ನು ಮಹಾರಾಷ್ಟ್ರ ಪೊಲೀಸರು ವಹಿಸಿಕೊಂಡರು. 9 ಜನ ಮುಸ್ಲಿಂ ಶಂಕಿತ ಉಗ್ರರನ್ನು ಬಂಧಿಸಿದರು. ಆದರೆ ನಂತರ ಎನ್ಐಎ ಅಧಿಕಾರಿಗಳು ಇದರಲ್ಲಿ ಹಿಂದೂ ಉಗ್ರವಾದಿ ಸಂಘಟನೆಗಳ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಸಾಧ್ವಿ ಪ್ರಜ್ಞಾ ಸಿಂಗ್, ಅಸೀಮಾನಂದ ಮತ್ತು ಕರ್ನಲ್ ಪುರೋಹಿತ್ ಅವರ ಮೇಲೆ ಪ್ರಮುಖವಾದಂಥ ಆರೋಪಗಳು ಕೇಳಿಬಂದದ್ದು. ಆರೋಪಗಳ ಸಾರಾಂಶ ಏನಿತ್ತು ಅಂದರೆ, ಸಂಘ ಪರಿವಾರಕ್ಕೆ ಸೇರಿದ ವನವಾಸಿ ಕಲ್ಯಾಣ ಆಶ್ರಮದ ಅಸೀಮಾನಂದರನ್ನು ಜೂನ್ 2006ರಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಭೇಟಿ ಮಾಡಿದ್ರು ಅನ್ನುವಂಥದ್ದು ಮೊದಲನೇದು.
ಅದರ ಜೊತೆಗೆ ಆ ಸಭೆಯಲ್ಲಿ RSS ಪ್ರಚಾರಕ ಸುನೀಲ್ ಜೋಶಿ ಭಾಗಿಯಾಗಿದ್ದರು. ಅದೊಂದು ರಹಸ್ಯ ಸಭೆ, ಗುಜರಾತ್ನ ವಾಲ್ಸಾದಲ್ಲಿ ನಡೆದಂಥ ಸಭೆ, ಅದು ರಹಸ್ಯ ಭೇಟಿಯಾಗಿತ್ತು. ಆ ಸಭೆಯಲ್ಲಿ ಕೈಗೊಳ್ಳಲಾದಂಥ ನಿರ್ಧಾರ ಅಂದರೆ ಮುಸ್ಲಿಂ ಉಗ್ರರ ಬಾಂಬ್ಗಳಿಗೆ ಬಾಂಬ್ಗಳಿಂದಲೇ ಉತ್ತರಿಸುವಂಥ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಅನ್ನುವಂಥದ್ದು NIA ಮಾಡಿದ ಆರೋಪ. ಈ ಒಂದು ದಾಳಿಯನ್ನು ಹಿಂದೂ ಸಂಘಟನೆ ಅಭಿನವ ಭಾರತ್ ಮೂಲಕ ನಡೆಸಬೇಕು, ವಿಧ್ವಂಸಕ ಕೃತ್ಯಗಳನ್ನು ನಡೆಸುವಂಥ ನಿರ್ಧಾರಕ್ಕೆ ಸಭೆಯಲ್ಲಿ ಬರಲಾಯಿತು. ಮತ್ತು ಬಾಂಬ್ ಸ್ಫೋಟಕ್ಕೆ ಸಾಧ್ವಿ ಪ್ರಜ್ಞಾ ಸಿಂಗ್ ಬೈಕನ್ನು ಬಳಕೆ ಮಾಡಲಾಯಿತು. ಆ ಬೈಕನ್ನು ಸಾಧ್ವಿ ಪ್ರಜ್ಞಾ ಸಿಂಗ್ RSS ಪ್ರಚಾರಕರಿಗೆ ಮಾರಿದ್ರು. ಮತ್ತು ಈ ಒಟ್ಟಾರೆ ಷಡ್ಯಂತ್ರದಲ್ಲಿ ಕರ್ನಲ್ ಪುರೋಹಿತ್ ಸಹ ಭಾಗಿಯಾಗಿದ್ದರು ಅನ್ನುವಂಥ ಆರೋಪ. ಈ ಆರೋಪಗಳನ್ನು ರಾಷ್ಟ್ರೀಯ ತನಿಖಾ ದಳ ಅಭಿನವ ಭಾರತದ ಸದಸ್ಯರ ಮೇಲೆ ಹೊರಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಕೂಡ ದಾಖಲಾಗಿದೆ. ಒಟ್ಟು 7 ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅದರಲ್ಲಿ 3 ಜನರ ಹೆಸರು ಚಾರ್ಜ್ ಶೀಟ್ನಲ್ಲಿ ಇಲ್ಲ. ಇದಕ್ಕೆ ಮೊದಲನೇದಾಗಿ KL ಅಶೋಕ್ ಅವರ ರಿಯಾಕ್ಷನ್ ತೆಗೆದುಕೊಳ್ಳೋದಕ್ಕೆ ನಾನು ಬಯಸ್ತೀನಿ. ಸರ್, ಏನು ಹೇಳ್ತೀರಿ? ಚಾರ್ಜ್ ಶೀಟ್ನಲ್ಲಿ ಯಾರನ್ನ ಹಿಂದೂ ಅತಿರೇಕಿಗಳು, ಹಿಂದೂ ಉಗ್ರರು ಅಂತ ಬಣ್ಣಿಸಲಾಗಿತ್ತು, ಅವರ ಹೆಸರುಗಳೇ ಇಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾವೆ? ನನಗನ್ಸೋ ಪ್ರಕಾರ ಈ ಚಾರ್ಜ್ ಶೀಟ್ನಲ್ಲಿ ಹಲವಾರು ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ಕರ್ನಲ್ ಶ್ರೀಕಾಂತ್ ಪುರೋಹಿತ್ ಮತ್ತು ಸ್ವಾಮಿ ಅಸೀಮಾನಂದ ಇವರುಗಳ ಹೆಸರನ್ನು ಉದ್ದೇಶಪೂರ್ವಕವಾಗಿಯೇ ಕೈಬಿಡಲಾಗಿದೆ. ಇದರಲ್ಲಿ ರಾಷ್ಟ್ರೀಯ ತನಿಖಾ ದಳ ಏನಿದೆ ಅದರ ಪಾತ್ರವೂ ಇದೆ. ಈ ಮೂಲಕ ಸಂಘ ಪರಿವಾರದ ಈ ಕೇಸರಿ ಭಯೋತ್ಪಾದನೆಯಲ್ಲಿ ತೊಡಗಿದ್ದಾರೆ ಎನ್ನುವಂಥ ಸಾಕ್ಷ್ಯಾಧಾರಗಳು ಮತ್ತು ಪುರಾವೆಗಳ ಮೂಲಕ ಹೇಮಂತ್ ಕರ್ಕೇರ್ ಅವರು ಸಲ್ಲಿಸಿದಂಥ FIRನ ಆಧರಿಸಿ ಏನು ಈ ಪ್ರಕರಣವನ್ನು ದಾಖಲಾಗಿತ್ತು, ಇದು ನನ್ನ ಪ್ರಕಾರ ಒಂದು ಉದ್ದೇಶಪೂರ್ವಕವಾದ ಸಂಚಿನ ಭಾಗವಾಗಿ ಈ ಹೆಸರುಗಳನ್ನು ಕೈ ಬಿಡಲಾಗಿದೆ. ಸರ್, NIA ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸ್ವತಂತ್ರ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಎಲ್ಲರೂ ಜಾತ್ಯತೀತ ಅಂತ ಕರೆಯುವಂಥ UPA ಸರ್ಕಾರ ಅಧಿಕಾರದಲ್ಲಿದೆ. ಹಾಗಾದರೆ ಯಾರು ಈ 3 ಜನರನ್ನ ಒಂದು ಚಾರ್ಜ್ ಶೀಟ್ನಿಂದ ಉಳಿಸೋ ಪ್ರಯತ್ನ ಮಾಡಿದ್ರು? ಈ ಸೊಕಾಲ್ಡ್ ಜಾತ್ಯತೀತ ಕಾಂಗ್ರೆಸ್ನಲ್ಲೂ ಕೂಡ ಹಲವಾರು ಅಧಿಕಾರಿಗಳು, ಪೂರ್ವಾಗ್ರಹ ಪೀಡಿತ ಅಧಿಕಾರಿಗಳು ಇದ್ದಾರೆ. ನೀವು ಹೇಳಿದಾಗನೇ 2006ರ ಏನು ಮಾಲೆಗಾಂವ್ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ 9 ಜನ ಮುಸ್ಲಿಮರನ್ನ ಆರಂಭದಲ್ಲಿ ಬಂಧಿಸಲಾಗಿತ್ತು. ಅವರನ್ನು ಹೋದ ವರ್ಷ 2012ರ ನವೆಂಬರ್ 12ನೇ ತಾರೀಕು ಅವರಿಗೆ ಜಾಮೀನು ಸಿಕ್ತು, ಅವ್ರು ನಿರಪರಾಧಿಗಳು ಅಂತ ಹೇಳಿ. ಆರಂಭದಲ್ಲಿ ಯಾವುದೇ ಬಾಂಬ್ ಸ್ಫೋಟ ನಡೆದಿರ್ಬೋದು, ಯಾವುದೇ ಒಂದು ಗಲಭೆ ನಡೆದಿರ್ಬೋದು, ಅದನ್ನು ಪೊಲೀಸರಿಗೆ ತಕ್ಷಣ ಅವರಿಗೆ ಕಾಣಿಸೋದು ಮುಸ್ಲಿಮರು. ಸೊ ಹಾಗಾಗಿ ಈ ಕೇಂದ್ರ ಸರ್ಕಾರದ
ಕೆಳಗಡೆ ಬರ್ತಿರುವಂಥ ಹಲವಾರು ಬ್ಯೂರೋಕ್ರಸಿಲಿರುವಂಥ ಹಲವಾರು ಅಧಿಕಾರಿಗಳಿಗೆ ಈ ಪೂರ್ವಗ್ರಹ ಇರೋದು ನಮಗೆ ಹಲವಾರು ಪ್ರಕರಣಗಳಿಂದ ಭಾರತದ ಸ್ವಾತಂತ್ರ್ಯ ಪೂರ್ವದ ನಂತರದ ಹಲವಾರು ಕೋಮುಗಲಭೆ ಇರ್ಬೋದು, ಬಾಂಬ್ ಸ್ಫೋಟದ ಪ್ರಕರಣಗಳಿರ್ಬೋದು, ಮತ್ತು 2008ರಲ್ಲಿ ನಡೆದಂಥ ಹಲವಾರು ಬಾಂಬ್ ಸ್ಫೋಟ, ಸಂಜೋತಾ ಎಕ್ಸ್ಪ್ರೆಸ್ ರೈಲು ದುರಂತ ಇರ್ಬೋದು, ಹೈದರಾಬಾದ್ ಮಕ್ಕಾ ಮಸೀದಿ ಸ್ಫೋಟ ಸಂಬಂಧಪಟ್ಟಂಥ ಪ್ರಕರಣ ಇರ್ಬೋದು, ಇದೆಲ್ಲದರಲ್ಲೂ ಕೂಡ ಅನುಮಾನಾಸ್ಪದ ಮುಸಲ್ಮಾನರನ್ನೇ ಆರಂಭದಲ್ಲಿ ಅವ್ರನ್ನ ಬಂಧಿಸಲಾಗಿದೆ ಮತ್ತು ಅವ್ರ ಮೇಲೆ ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೀನಿ. ಪ್ರತಾಪ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ? 3 ಜನರ ಹೆಸರಿಲ್ಲದೆ ಚಾರ್ಜ್ ಶೀಟನ್ನು ಹಾಕಲಾಯಿತು. ಆನ್ ಆನ್ ಆವ್ರೇಜ್ 3.5 ವರ್ಷ ಜೈಲು ಕಳೆದಿದ್ದಾರೆ ಪ್ರತಿಯೊಬ್ಬರು. ಅಲ್ಲ, ಅವ್ರನ್ನ ಅಶೋಕ್ ಅವ್ರನ್ನ ಇನ್ನೊಂದು ಸರಿ ಕೇಳಿ, 1947ನಲ್ಲಿ ದೇಶ ಹೊಡೆದವರು ಕೂಡ RSSನವರು ಹಿಂದುತ್ವವಾದಿಗಳು ಅಂತ ಬಹುಶಃ ಹೇಳ್ಬಿಡ್ಬೋದು. ಅವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಹಾಗೆ ಕಾಣಿಸ್ತಾ ಇದೆ. ಈ ಚಾರ್ಜ್ ಶೀಟ್ಗೆ ಅಲ್ಲ, ಚಾರ್ಜ್ ಶೀಟಲ್ಲಿ ಎಲ್ಲ ಇಲ್ಲಿ ಹಿಂದೂ ಪರ ಅಲ್ಲಿರುವಂಥವ್ರು, ಅಲ್ಲೂ ಕೂಡ ಒಂದು ರೀತಿ ಅಂದರೆ ಒಂದು ಪ್ರೋ ರೈಟಿಸ್ಟ್ ಎಲಿಮೆಂಟ್ಸ್ಗಳು ಅಲ್ಲೂ ಸೇರಿದ್ದಾವೆ, ಅವ್ರು ಇವ್ರನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ. ಇದಕ್ಕಿಂತ ಹಾಸ್ಯಾಸ್ಪದ ಮಾತುಗಳನ್ನು ಇನ್ಯಾವುದು ಕೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು NIAನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇ UPA ದವರು. ಮತ್ತು UPA ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಏಜೆನ್ಸಿಗಳನ್ನ ಹೇಗಾಗಿ ತನಗೆ ಪೂರ್ವಕವಾಗಿ ಬಳಸ್ಕೊಳ್ತಿರೋದನ್ನು ಜಗಜ್ಜಾಹೀರಾಗಿದೆ ಇವತ್ತು. ಇತ್ತೀಚೆಗೆ ತಾನೇ DMK ಅವರು ಶ್ರೀಲಂಕಾ ಇಶ್ಯೂ ತಗೊಂಡು ಹೊರಗಡೆ ಹೊರಟು ಕೂಡಲೇ ಮರುದಿನ ಆ ದಿನದ ಬೆಳಗಿನ ಜಾವನೇ ಸ್ಟಾಲಿನ್ ಮನೆಯಲ್ಲಿ ರೈಡ್ ಆಗುತ್ತೆ. ಈ ರೀತಿ ಏಜೆನ್ಸಿಗಳನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅವರು BJP ಪರಕ್ಕೆ ಅಥವಾ ಹಿಂದುತ್ವವಾದಿಗಳ ಪರವಾಗಿ ಈ ರೀತಿ ಚಾರ್ಜ್ ಶೀಟಲ್ಲಿ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಇದಕ್ಕಿಂತ ಒಂದು ನಗೆಪಾಟಲಿನ ವಿಷಯ ಮತ್ತೊಂದು ನನಗಂತೂ ಕಾಣಿಸ್ತಾ ಇಲ್ಲ. ಎಸ್, ರಮೇಶ್ ಸರ್, ಈ ವಿಷಯದಲ್ಲಿ ಒಂದು ರೀತಿಯಾದಂಥ ಸೆಲೆಕ್ಟಿವ್ ಒಮಿಷನ್ ಕಾಣಿಸ್ತಾ ಇದೆ ನನಗೆ. ಈಗಾಗಲೇ ಸೆಲೆಕ್ಟಿವ್ ಒಮಿಷನ್ ಅಂತಂದರೆ ವಾಟ್ ಐ ಮೀನ್ ಬೈ ದಟ್ ಈಸ್, ಕೆಲವರನ್ನು ಉದ್ದೇಶಪೂರ್ವಕವಾಗಿ, ಅದು ಸರ್ಕಾರ ಯಾವುದೇ ಇರ್ಬೋದು ಅಥವಾ ಅದರ ಹಿಂದಿನ ಫೋರ್ಸಸ್, ಶಕ್ತಿಗಳು ಯಾವುದು ಕೆಲಸ ಮಾಡಿದೆ ಬರ್ತೀನಿ, ಆ ಚರ್ಚೆಗೆ ಮುಂದೆ ಬರೋಣ. ಆದರೆ ಇಲ್ಲಿ ಈ ಸೆಲೆಕ್ಟಿವ್ ಒಮಿಷನ್ ಆಗಿರೋದಕ್ಕೆ ಕಾರಣ ಈಗಾಗಲೇ ನಮ್ಮ ಎಸ್ಟಾಬ್ಲಿಷ್ಮೆಂಟಲ್ಲೇ, ವ್ಯವಸ್ಥೆಯಲ್ಲೇ ಇರೋ ಅಂಥ ಪೂರ್ವಗ್ರಹಗಳು. ಅಶೋಕ್ ಅವರು ಹೇಳಿದ ಹಾಗೇನೆ ನಾನು ಕೂಡ ಅದೇ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಹೊಂದಿದ್ದೇನೆ. ಅಲ್ಲ, ಸೆಲೆಕ್ಟಿವ್ ಒಮಿಷನ್ ಆನ್ ಬೇಸಿಸ್ ಆಫ್ ವಾಟ್ ಅನ್ನುವಂಥ ಪ್ರಶ್ನೆ. ಆನ್ ಬೇಸಿಸ್ ಆಫ್ ವಾಟ್? ಈಗ ಒಟ್ಟು 7 ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು. 7 ಜನ ಕೂಡ ಹಿಂದೂಗಳು. ಅದರಲ್ಲಿ 3 ಜನರನ್ನ ಕೈ ಬಿಡಲಾಗಿದೆ. ಒಂದು ವೇಳೆ ಒಂದು ನಿರ್ದಿಷ್ಟ ಜಾತಿಯವರನ್ನ ಅಥವಾ ಒಂದು ನಿರ್ದಿಷ್ಟ ಧರ್ಮದವರನ್ನ ಚಾರ್ಜ್ ಶೀಟ್ನಲ್ಲಿ ಹೆಸರಿಸಿ ಇನ್ನೊಂದು ನಿರ್ದಿಷ್ಟ ಧರ್ಮದವರನ್ನ ಬಿಟ್ಟಿದ್ರೆ ಎಸ್, ಅಗ್ರೀಡ್, ಸೆಲೆಕ್ಟಿವ್ ಒಮಿಷನ್ ಆಗಿರಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕೇಳ್ಬಿಡಿ. ಮೆಕ್ಕಾ ಮಸೀದ್ ಬ್ಲಾಸ್ಟ್ ಆಯ್ತಲ್ಲ, 68 ಜನ ಅರೆಸ್ಟ್ ಮಾಡಿದ್ರಲ್ಲ, ಅಷ್ಟು ಜನ ಮುಸಲ್ಮಾನರ ಇದ್ರು. ಅನಂತರ ಅವ್ರ ಬಗ್ಗೆ ಯಾವುದೋ ಒಂದು ಕನ್ಕ್ಲೂಸಿವ್ ಆದಂಥ ಎವಿಡೆನ್ಸ್ ಇಲ್ಲ ಅಂತ ಕೂಡಲೇ ಅವರು ಚಾರ್ಜ್ ಶೀಟ್ ಫೈಲ್ ಮಾಡ್ದಲ್ಲೇ ಡ್ರಾಪ್ ಮಾಡಿರಲ್ಲ. ಅದರಲ್ಲೂ ಯಾವ್ದಾದ್ರು ಬಯಾಸ್ ಇತ್ತ ಅಂತ ಕೇಳಿ ಅವ್ರನ್ನ. ಈ ವಿಷಯದಲ್ಲಿ ಕೆಲವು ಸೆಲೆಕ್ಟಿವ್ ಒಮಿಷನ್ ಆನ್ ಬೇಸ್ಡ್ ಆಫ್ ವಾಟ್? ಸೆಲೆಕ್ಟಿವ್ ಒಮಿಷನ್ ಅಂತಂದರೆ, ಈಗ ಒಟ್ಟು 7 ಜನ ಅಥವಾ 9 ಜನ ಅರೆಸ್ಟ್ ಆಗಿದ್ರಲ್ಲ, ಮುಖ್ಯವಾಗಿ ಹೆಚ್ಚಾಗಿ ಮೇಲಕ್ಕೆ ಆಚೆಗೆ ಬಂದಿದ್ದಂಥ ಹೆಸರುಗಳು ಈ 3. ಎಲ್ರಿಗೂ ಗೊತ್ತಿರೋ ಹಾಗೇನೆ ಆ ಒಂದು ಸಂಘಟನೆಯಲ್ಲಿ ತುಂಬ ಪ್ರಮುಖರು ಇವರು. ಸೊ ನಮಗೆ ತುಂಬ ಸ್ವಾಭಾವಿಕವಾಗಿಯೇ ಅನುಮಾನ ಬರೋದೇನು ಅಂತಂದರೆ, ಈ 3ರನ್ನು ಯಾವುದೇ ಒಂದು ರೀತಿಯಲ್ಲಿ ಕಾಪಾಡಬೇಕು ಅಂತ. ಅದು ಯಾರು ಕೆಲಸ ಮಾಡಿದ್ರು ಅದನ್ನೆಲ್ಲ, ಅಥವಾ ಯಾರು ಅವರನ್ನು ಪ್ರಭಾವಿತಗೊಳಿಸಲು ಅದನ್ನೆಲ್ಲ ನಿಧಾನವಾಗಿ ಗೊತ್ತಾಗ್ತದೆ. ಯಾಕೆಂದರೆ ಇದಾಗಿದ್ದು ತುಂಬ ನಿನ್ನೆ ಮಾತ್ರ. ಇವತ್ತು ಪೇಪರ್ಗಳಲ್ಲಿ ನೋಡಿದಾಗ ನಮಗೆ ಆಘಾತ ಆಯಿತು. ಯಾರೇ ಕೂಡ ನಿರಪರಾಧಿಗಳಾಗಿದ್ದರೆ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಬಯಸೋರು ಅಂಥವರಲ್ಲ. ಆಮೇಲೆ NIA ಒಂದು ಸಲ ಅವ್ರನ್ನ ಚಾರ್ಜ್ ಶೀಟೆಲ್ಲ ಹಾಕಿದ ಮೇಲೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡಿದ ಮೇಲೆ ಅವರು ನಿಜವಾಗ್ಲೂ ಕೂಡ ಅಪರಾಧಿಗಳ ಅಥವಾ ನಿರಪರಾಧಿಗಳ ಅಂತ ಡಿಸೈಡ್ ಮಾಡಬೇಕಾದ್ದು ಕೋರ್ಟ್ನವರು. NIAನೇ ತಾನೇ ಒಂದು ಡಿಸಿಷನ್ ತಗೊಂಡು ಇವ್ರ ಏನೂ ತಪ್ಪು ಮಾಡಿಲ್ಲ ಅಂತ ಮಾಡೋದಿದೆಯಲ್ಲ, ದಟ್ ಈಸ್ ಆಲ್ಮೋಸ್ಟ್ ಗೋಯಿಂಗ್ ಇದೇ ಭಾಗದಿಂದ ನಾನು ಚರ್ಚೆಯನ್ನು ಮುಂದುವರಿಸ್ತೀನಿ. ಒಟ್ಟಾರೆಯಾಗಿ ಮಾಲೇಗಾಂವ್ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಹಲವು ಸಂಶಯಗಳು ತನಿಖೆಯ ವಿಷಯದಲ್ಲಿ ಬರ್ತಾ ಇದ್ವು. ಎಲ್ಲ ಒಂದು ಕಡೆ ಮಹಾರಾಷ್ಟ್ರದ ಭಯೋತ್ಪಾದನಾ ನಿಗ್ರಹ ದಳದವರನ್ನು ಮಾಡಿದಂಥ ತನಿಖೆಯಲ್ಲಿ 9 ಜನ ಮುಸ್ಲಿಮರನ್ನ ಬಂಧಿಸಲಾಗುತ್ತೆ, ಅವ್ರನ್ನ ಜೈಲಿಗೆ ಕಳಿಸಲಾಗುತ್ತೆ. ನಂತರ ಏಕಾಏಕಿ ಇಡೀ ಕೇಸನ್ನು ರಾಷ್ಟ್ರೀಯ ತನಿಖಾ ದಳಕ್ಕೆ ವಹಿಸಿಕೊಟ್ಟಾಗ ಅವರು ಹಿಂದೂ ಸಂಘಟನೆಯೊಂದರ ಹೆಸರನ್ನು ಹೇಳ್ತಾರೆ. ಅಲ್ಲಿ 7 ಜನರನ್ನು ಬಂಧಿಸಲಾಗುತ್ತೆ, ಇನ್ನು 3 ಜನರ ಹುಡುಕಾಟ ಜಾರಿಯಲ್ಲಿದೆ ಅನ್ನುವಂಥದ್ದು. ಈ ರೀತಿಯಾದಂಥ ವೈರುಧ್ಯಗಳು ತನಿಖಾ ಸಂಸ್ಥೆಗಳು ನೀಡುವಂಥ ವರದಿಯಲ್ಲಿ, ಚಾರ್ಜ್ ಶೀಟ್ನಲ್ಲಿ ಯಾಕೆ ಕಾಣಿಸಿಕೊಳ್ಳುತ್ತೆ? ಇದರ ಬಗ್ಗೆ ನಾನು ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.